ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಶುಕ್ರವಾರದ ಒಂದು ವ್ಲಾಗ್ ಆಗಿದೆ. ನಾವು ಹೇಗೆ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋದು ಅಂತ ಈ ವ್ಲಾಗಲ್ಲಿ ನೋಡೋಣ ಬನ್ನಿ. ಇವಾಗ ಗಂಗೆ ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ. ನಾವು ಬರೋ ಅಷ್ಟರಲ್ಲಿ ಆಗಲೇ ಸಾಕಷ್ಟು ಜನ ಪೂಜೆ ಮಾಡ್ಕೊಂಡು ಹೋಗಿದ್ರು. ಇದು ಈ ಊರಿನ ಪದ್ಧತಿ ಅಂತಾನೆ ಹೇಳ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬಾಳೆ ಎಲೆ ಹಾಕೊಂಡು ಅದ್ರ ಮೇಲೆ ಒಂದು ತಂಬಿಗೆನ ಇಟ್ಟು ನೀರನ್ನ ತುಂಬಿಟ್ಟಿದೀವಿ. ನಂತರ ಒಂದು ಸೀರೆ, ಬ್ಲೌಸು ಮತ್ತೆ ಬಳೆನ ಇಟ್ಟಿದೀವಿ. ನಂತರ ಒಂದು ಗದ್ಗೆನ ರೆಡಿ ಮಾಡಬೇಕು. ಹೇಗ್ ಮಾಡೋದು ಅಂದ್ರೆ ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಮಣ್ಣು ತಗೊಂಡು ಗದ್ಗೆ ಮಾಡಿ 5 ಬೆನ್ಕಗಳನ್ನ ಅದ್ರೊಳಗಡೆ ಚುಚ್ಚಬೇಕು. ಹಾಗೆ ಬೆನ್ಕಾಗೆ ಗರ್ಕೆ ಇಟ್ಟಿ ಸರಳೆ ಹಾರ ಮತ್ತೆ ಒಂಬಾಳೆನ ಇಟ್ಟಿದೀವಿ. ಜೊತೆಗೆ ಹೂವನ್ನ ಹಾಕಿದೀವಿ. ಹಾಗೆ ಅದ್ರ ಮುಂದೆ ಒಂದು 3 ತರದ ಹಣ್ಣುಗಳು, ಎಲೆ, ಅಡಿಕೆ, ದಕ್ಷಿಣೆ, ಹಾಗೆ ನೈವೇದ್ಯಕ್ಕೆ ಚಿಗಣಿ, ತಮಟ, ನೆನಕ್ಕಿ, ನೆನ್ಗಡ್ಲೆ, ಹಾಗೆ ಹೆಸರು ಕಾಳನ್ನ ಇಟ್ಟಿದ್ದು. ಸೊ ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ. ಅರಿಶಿಣ, ಕುಂಕುಮ ಮತ್ತೆ ಅಕ್ಷತೆನ ಇಟ್ಟಿ ಗಂಗೆಗೆ ಮತ್ತೆ ಬೆನಕಪ್ಪಂಗೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದ್ಮೇಲೆ ಕಂಕಣನ ಕಟ್ಕೊಬೇಕು. ಸೊ ನಾನು ನಮ್ಮ ಅತ್ತೆ ಕಟ್ತಾ ಇದ್ದೀನಿ. ಸೊ ಇನ್ನೊಬ್ರು ಕೂಡ ನಮಗೆ ಪೂಜೆ ಮಾಡಕ್ಕೆ ಅಂತ ಹೇಳಿ ಬಂದಿದ್ರು. ಹಾಗೆ ಅವ್ರಿಗೆ ನಾನು ಕಟ್ಟಿದೆ. ಹಾಗೆ ಅವ್ರ ಕೈಲಿ ನಾನು ಕೂಡ ಕಟ್ಟಿಸ್ಕೊಂಡೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಎಲೆ, ಅಡಿಕೆ, ದಕ್ಷಿಣೆ, ನೈವೇದ್ಯಕ್ಕೆ ಇಟ್ಟಿರೋ ಹಣ್ಣುಗಳನ್ನ ಗಂಗೆಗೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ಬಂದಿರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮನ ಕೊಟ್ಟು ಮಡ್ಲು ತುಂಬಬೇಕು. ನೋಡಿ ಇಲ್ಲಿ ನಾನು ಗಂಗಮ್ಮಂಗೆ ಹಾಕಿರೋ ಸರಳೆ ಹಾರನ್ನ ಸ್ವಲ್ಪ ತಗೊಂಡು ತಾಳಿಗೆ ಕಟ್ಕೊತಾ ಇದ್ದೀನಿ. ಆಂಟಿನೂ ಕೂಡ ಅವ್ರು ಪೂಜೆ ಮಾಡಿದ್ಮೇಲೆ ನನಗೆ ಮತ್ತೆ ನಮ್ಮ ಅತ್ತೆಗೆ ಇಬ್ರಿಗೂ ಕೂಡ ಅರಿಶಿನ ಕುಂಕುಮನ ಕೊಟ್ಟರು. ಹಾಗೆ ಅಲ್ಲಿಂದ ನಮ್ಮ ಮನೆ ದೇವರಾಗಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ನಮ್ಮೂರಿನ ಲಕ್ಷ್ಮೀ ದೇವಸ್ಥಾನದಲ್ಲೇ ಗಣಪತಿನ ಕುಣಿಸಿರೋದು. ಹಾಗೆ ಲಕ್ಷ್ಮೀ ದೇವರಿಗೆ ಹಣ್ಣು, ಹೂ, ಕಾಯಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸೋಣ ಅಂತೇಳಿ ಇಟ್ಟೆ. ಹಾಗೆ ಲಕ್ಷ್ಮೀ ಪೂಜೆ ಆದಮೇಲೆ ಗೌರಿ ಪೂಜೆನ ಮಾಡ್ತಾ ಇದ್ದೀನಿ. ನಮಗೆ ತವರಿಂದ ಬಾಗ್ನ ಅಂತೇಳಿ ಬ್ಲೌಸ್ ಪೀಸ್ ಕೊಟ್ಟಿರ್ತಾರಲ್ವಾ, ಅದನ್ನು ಈ ಥರ ಉದ್ದಕ್ಕೆ ಮರ್ಚಿಬಿಟ್ಟು ಗೌರಿಗೆ ಹಾಕಬೇಕು. ಒಂದು ನಂದು ಮತ್ತು ಇನ್ನೊಂದು ನಮ್ಮ ಅತ್ತೆದು. ಹಾಗೆ ಬ್ಲೌಸ್ ಪೀಸ್ನ ಈ ಥರ ಹಾಕಿದ್ಮೇಲೆ ಹಾಗೆ ಕಟ್ಟಿರೋ ಸೇವಂತಿಗೆನ ಕೂಡ ಹಾಕ್ತಾ ಇದ್ದೀನಿ. ಹೂವನ್ನು ಹಾಕಿದ್ಮೇಲೆ ಹೊಂಬಾಳೆನ ಕೂಡ ಇಡ್ತಾ ಇದ್ದೀನಿ. ಹಾಗೆ ಸರಳೆ ಹಾರ ಕೂಡ ಹಾಕ್ತಾ ಇದ್ದೀನಿ. ನೋಡಿ ನೀವು ನೋಡ್ತಾ ಇರ್ಬೋದು, ತುಂಬಾ ಜನ ಬಾಳೆ ಎಲೆ ಹಾಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವು ಕೂಡ ಬಾಳೆ ಎಲೆನ ಹಾಸ್ಬಿಟ್ಟು ಅದಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ತವರಿಂದ ಕೊಟ್ಟಿರೋ ಮಡ್ಲಕ್ಕಿ ಮತ್ತೆ ಬಾಗ್ನದ ಐಟಮ್ಸ್, ಎಲೆ, ಅಡಿಕೆ, ದಕ್ಷಿಣೆ, ಹಾಗೆ 4-5 ತರದ ಹಣ್ಣುಗಳನ್ನ ಪೀಸ್ ಮಾಡಿ ಇಟ್ಟಿದೀವಿ. ಚಿಗಣಿ, ತಮಟ, ನೆನಕ್ಕಿ, ನೆನ್ಗಡ್ಲೆ, ಹಾಗೆ ಹೆಸರು ಕಾಳು ಇಷ್ಟನ್ನು ಇಟ್ಟಿದ್ದೀವಿ.
ಸೊ ಇವಾಗ ಗೌರಿ ಪೂಜೆನ ಮಾಡ್ತಾ ಇದ್ದೀನಿ. ಮೊದಲು ಅರಿಶಿನ ಕುಂಕುಮ ಹಾಗೆ ಅಕ್ಷತೆಗಳನ್ನು ಇಟ್ಬಿಟ್ಟು ಪೂಜೆನ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತೆ ಅರಿಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸೊ ಫೈನಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟು. ಈ ದೇವಸ್ಥಾನದ ಆಪೋಸಿಟ್ ಖಾಲಿ ಸೈಟ್ ಇದೆಯಲ್ಲ, ಇದು ನಮ್ಮದೇನೆ. ಸೊ ಆ ತೆಂಗಿನ ಮರದಲ್ಲಿ ಕಾಯಿ ಬಿದ್ದಿತ್ತು ಅಂತೇಳಿ ನಮ್ಮ ಮನೆಯವ್ರು ತಗೊಂಬಂದರು. ಸೊ ಫೈನಲಿ ನಾವು ಕೂಡ ಮನೆಗೆ ಹೊರಟು. ನಮ್ಮ ಮನೆಯವರು ನಮ್ಮನ್ನು ಬಿಟ್ಬಿಟ್ಟು ನಮ್ಮ ಅತ್ತೆನ ಕರ್ಕೊಂಬರೋಕ್ಕೆ ಅಂತೇಳಿ ಹೋದರು. ಆ್ಯಂಡ್ ಈಗ ಟೈಮ್ ಬಂದು ಈವ್ನಿಂಗ್ 5:30 ಆಗಿದೆ. ನನಗೆ ಪರಿಚಯ ಇರೋ ಅಕ್ಕನ ಮನೇಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಹಬ್ಬದ ದಿವಸ ಸೂತ್ಕ ಇತ್ತು ಅಂತ ಹೇಳಿ ಇವತ್ತು ಲಕ್ಷ್ಮಿನ ಕೂರಿಸಿದ್ದಾರೆ. ಸೊ ಹಾಗಾಗಿ ಕುಂಕುಮಕ್ಕೆ ಅಂತ ಹೇಳಿದ್ರು. ಸೊ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.